ಆತ್ಮೀಯ ವಿದ್ಯಾರ್ಥಿಗಳೇ, ಆರ್ ಬಿ ಮ್ಯಾಥ್ಸ್ ಟ್ಯೂಟರ್ಗೆ ತಪ್ಪನ್ನ ಸ್ವಾಗತ ಕೊಡ್ತಾ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ಈ ಒಂದು ತರಗತಿಯಲ್ಲಿ 9ನೇ ತರಗತಿ ಬಹುಪದೋಕ್ತಿಗಳು ಪಾಠದ 4ನೇ ಅಭ್ಯಾಸದಲ್ಲಿರ್ತಕ್ಕಂಥ ಮೊದಲ 2 ಮುಖ್ಯ ಪ್ರಶ್ನೆಗಳಿರ್ತಕ್ಕಂಥ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನ ಬಿಡಿಸೋಣ. ವಿದ್ಯಾರ್ಥಿಗಳೇ, ಈ ಒಂದು 4ನೇ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳು ಯಾವ ರೀತಿ ಇದಾವೆ ಅಂದ್ರೆ, ಈ ಒಂದು ಸಮಸ್ಯೆಗಳು ಬೈಜಿಕ ನಿತ್ಯ ಸಮೀಕರಣಗಳ ಆಧಾರದ ಮೇಲೆ ಈ ಸಮಸ್ಯೆಗಳು ಇದ್ದಾವೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ಬೈಜಿಕ ನಿತ್ಯ ಸಮೀಕರಣಗಳು ಅಂದ್ರೆ ಏನು? ವಿದ್ಯಾರ್ಥಿಗಳೇ, ಇಲ್ಲಿ ಸಮೀಕರಣಗಳನ್ನ ಕೊಟ್ಟಿರ್ತಾನೆ. ಆ ಒಂದು ಸಮೀಕರಣದಲ್ಲಿ ಏನ್ ಚರಾಕ್ಷರಗಳಿರ್ತವೆ, ಆ ಒಂದು ಚರಾಕ್ಷರಗಳಿಗೆ ನಾವು ನಿಖರವಾಗಿರ್ತಕ್ಕಂಥ ಬೆಲೆಗಳನ್ನ ಆದೇಶಿಸಿ ಸಂಕ್ಷೇಪಿಸಿದಾಗ ಆ ಒಂದು ಸಮೀಕರಣದಲ್ಲಿರ್ತಕ್ಕಂಥ ಎಡಭಾಗ ಮತ್ತು ಬಲಭಾಗಗಳು ಒಂದಕ್ಕೊಂದು ಸಮ ಆದ್ರೆ ಅಂತ ಸಮೀಕರಣಗಳನ್ನ ನಾವು ಬೈಜಿಕ ನಿತ್ಯ ಸಮೀಕರಣಗಳು ಅಂತ ನಾವು ಕರಿತೀವಿ. ಬನ್ನಿ ವಿದ್ಯಾರ್ಥಿಗಳೇ, ಆ ಬೈಜಿಕ ನಿತ್ಯ ಸಮೀಕರಣಗಳು ಯಾವ್ಯಾವು ನಿಮ್ಮ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮೀಕರಣಗಳು ಇದಾವೆ ಅಂತ ನಾವು ನೋಡೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲಾಗಿ x plus y whole square is equal to x square plus 2xy plus y square. ಅದೇ ರೀತಿಯಾಗಿ ಎರಡನೇ ಒಂದು ಬೈಜಿಕ ನಿತ್ಯ ಸಮೀಕರಣ x minus y whole square is equal to x square minus 2xy plus y square. ಅದೇ ರೀತಿಯಾಗಿ x square minus y square is equal to x plus y into x minus y. ಅದೇ ರೀತಿಯಾಗಿ x plus a into x plus b is equal to x square plus a plus b into x plus ab. ಅದೇ ರೀತಿಯಾಗಿ x plus y plus z whole square is equal to x square plus y square plus z square plus 2xy plus 2yz plus 2zx. ಅದೇ ರೀತಿಯಾಗಿ ಆರನೇ ಒಂದು ನಿತ್ಯ ಸಮೀಕರಣ x plus y whole cube is equal to x cube plus y cube plus 3xy into x plus y. ಅದೇ ರೀತಿಯಾಗಿ x minus y whole cube is equal to x cube minus y cube minus 3xy into x minus y. ಅದೇ ರೀತಿಯಾಗಿ ಎರಡನೇ ಒಂದು ಸಮೀಕರಣ x cube plus y cube plus z cube minus 3xyz is equal to x plus y plus z into x square plus y square plus z square minus xy minus yz minus zx. ವಿದ್ಯಾರ್ಥಿಗಳೇ, ಈ ಒಂದು 8 ಬೈಜಿಕ ನಿತ್ಯ ಸಮೀಕರಣಗಳು ಇದ್ದಾವೆ. ನಾವು ಇವತ್ತಿನ ಈ ಒಂದು ತರಗತಿಯಲ್ಲಿ ಇಲ್ಲಿ ಮೂರನೇ ಒಂದು ನಿತ್ಯ ಸಮೀಕರಣ x square minus y square is equal to x plus y into x minus y. ಅದೇ ರೀತಿಯಾಗಿ ನಾಲ್ಕನೇ ಒಂದು ನಿತ್ಯ ಸಮೀಕರಣ x plus a into x plus b is equal to x square plus a plus b into x plus a. ಈ ಎರಡು ನಿತ್ಯ ಸಮೀಕರಣದ ಮೇಲಿರ್ತಕ್ಕಂಥ ಮೊದಲನೇ ಮುಖ್ಯ ಪ್ರಶ್ನೆ ಮತ್ತು ಎರಡನೇ ಮುಖ್ಯ ಪ್ರಶ್ನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಬಿಡಿಸೋಣ. ವಿದ್ಯಾರ್ಥಿಗಳೇ, ಬಹುಪದೋಕ್ತಿಗಳು ಪಾಠದ 4ನೇ ಅಭ್ಯಾಸ 2.4ರಲ್ಲಿರ್ತಕ್ಕಂಥ ಮೊದಲನೇ ಮುಖ್ಯ ಪ್ರಶ್ನೆ, ಕೆಳಗಿನ ಗುಣಲಬ್ಧಗಳನ್ನು ಸೂಕ್ತವಾದ ನಿತ್ಯ ಸಮೀಕರಣಗಳನ್ನು ಉಪಯೋಗಿಸಿ ಕಂಡು ಹಿಡಿಯಿರಿ. ವಿದ್ಯಾರ್ಥಿಗಳೇ, ಇಲ್ಲಿ ಒಟ್ಟು 5 ಸಮಸ್ಯೆಗಳನ್ನು ಕೊಟ್ಟಿದ್ದಾನೆ. ವಿದ್ಯಾರ್ಥಿಗಳೇ, ಇವುಗಳ ಗುಣಲಬ್ಧಗಳನ್ನು ನಾವು ನಿತ್ಯ ಸಮೀಕರಣಗಳನ್ನು ಉಪಯೋಗಿಸಿ ಕಂಡು ಹಿಡಿಯೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲನೇ ಸಮಸ್ಯೆ, ಮೊದಲನೇ ಗುಣಲಬ್ಧವನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. x ಪ್ಲಸ್ 4 ಗುಂಡ್ಲೆ x ಪ್ಲಸ್ 10 ಇದೆ. ವಿದ್ಯಾರ್ಥಿಗಳೇ, ಈ ಒಂದು ಗುಣಲಬ್ಧವನ್ನು ನಾವು ಗಮನಿಸಿದರೆ ಇಲ್ಲಿ ಒಟ್ಟು 8 ನಿತ್ಯ ಸಮೀಕರಣಗಳನ್ನು ನಾನು ಏನು ಹೇಳಿದ್ದೀನಿ ಅದರಲ್ಲಿ 4ನೇ ನಿತ್ಯ ಸಮೀಕರಣದ ಹಾಗೆ ಕಾಣ್ತಾ ಇದೆ. ವಿದ್ಯಾರ್ಥಿಗಳೇ, ಇದು ಎಡಭಾಗದ ರೀತಿ ಇದೆ. ಇಲ್ಲಿ ಎಡಭಾಗದ ರೀತಿ ಕೊಟ್ಟಿದ್ದಾನೆ, ನಾವು ಬಲಭಾಗವನ್ನು ಬರೆದುಕೊಳ್ಳೋಣ. ಆದ್ದರಿಂದ 4ನೇ ನಿತ್ಯ ಸಮೀಕರಣ ಏನು ಹೇಳ್ತದೆ ಅಂದರೆ x ಪ್ಲಸ್ a ಗುಂಡ್ಲೆ x ಪ್ಲಸ್ b is equal to x ಸ್ಕ್ವಯರ್ ಪ್ಲಸ್ a ಪ್ಲಸ್ b ಗುಂಡ್ಲೆ x ಪ್ಲಸ್ ಎ ಬಿ. ಈ ಒಂದು ನಿತ್ಯ ಸಮೀಕರಣದ ರೀತಿ ಈ ಒಂದು ಗುಣಲಬ್ಧ ಕಾಣ್ತಾ ಇದೆ. ವಿದ್ಯಾರ್ಥಿಗಳೇ, ಇಲ್ಲಿ ಎಕ್ಸದ ಸ್ಥಾನದಲ್ಲಿ ಎಕ್ಸೇ ಇದೆ ಮತ್ತು ಎದ ಸ್ಥಾನದಲ್ಲಿ 4 ಇದೆ, ಬಿದ ಸ್ಥಾನದಲ್ಲಿ 10 ಇದೆ. ವಿದ್ಯಾರ್ಥಿಗಳೇ, ಈ ಒಂದು ನಿತ್ಯ ಸಮೀಕರಣ 4ನೇ ನಿತ್ಯ ಸಮೀಕರಣ. ಇದರ ಒಂದು ಎಡಭಾಗ ಈ ರೀತಿ ಇದೆ, ಎಕ್ಸ್ ಪ್ಲಸ್ ಎ ಗುಂಡ್ಲೆ ಎಕ್ಸ್ ಪ್ಲಸ್ ಬಿ. ಈ ಒಂದು ನಿತ್ಯ ಸಮೀಕರಣದ ಬಲಭಾಗ ಯಾವ ರೀತಿ ಇದೆ ಅಂದರೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಪ್ಲಸ್ ಬಿ ಗುಂಡ್ಲೆ ಎಕ್ಸ್ ಪ್ಲಸ್ ಎ ಬಿ ಇದೆ. ವಿದ್ಯಾರ್ಥಿಗಳೇ, ಆದ್ದರಿಂದ
ಇದು ಒಂದು ಕೊಟ್ಟಿರ್ತಕ್ಕಂಥ ಗುಣಲಬ್ಧ ಎಡಭಾಗದ ರೀತಿ ಇದೆ. ನಾವೀಗ ಬಲಭಾಗದ ರೀತಿಯಲ್ಲಿ ನಾವು ಬರೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಇದು 4ನೇ ನಿತ್ಯ ಸಮೀಕರಣದ ರೂಪದಲ್ಲಿ ಇದೆ. ಆದ್ದರಿಂದ x+4 ಗುಂಡ್ಲೆ x+10 ಈಸ್ ಈಕ್ವಲ್ ಟು ಸಮೀಕರಣ ಬಲಭಾಗ ಏನನ್ನು ಹೇಳ್ತದೆ ಅಂದರೆ x² ಅಂತ ಹೇಳ್ತಾ ಇದೆ. ಇಲ್ಲಿ ಎಕ್ಸದ ಸ್ಥಾನದಲ್ಲಿ ಎಕ್ಸೇ ಇರೋದರಿಂದ ನಾನು x² ಅನ್ನು ಬರ್ಕೊಂಡಿದ್ದೀನಿ. ಆದ್ದರಿಂದ ಪ್ಲಸ್ ಪ್ಲಸ್ ಗುಂಡ್ಲೆ a+b. ಎದ ಸ್ಥಾನದಲ್ಲಿ 4 ಇದೆ, ಬಿದ ಸ್ಥಾನದಲ್ಲಿ 10 ಇದೆ. ಆದ್ದರಿಂದ ಬ್ರ್ಯಾಕೆಟ್ನಲ್ಲಿ a+b ಅಂದರೆ 4+10 ಗುಂಡ್ಲೆ ಏನಿದೆ ಎಕ್ಸ್ ಇದೆ ವಿದ್ಯಾರ್ಥಿಗಳೇ. ಎಕ್ಸದ ಸ್ಥಾನದಲ್ಲಿ ಎಕ್ಸೇ ಇರೋದರಿಂದ ನಾನು ಗುಂಡ್ಲೆ ಎಕ್ಸನ್ನು ಬರ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್ ಎ ಬಿ ಅಂದರೆ ಎದ ಸ್ಥಾನದಲ್ಲಿ 4 ಇದೆ, ಗುಂಡ್ಲೆ ಬಿದ ಸ್ಥಾನದಲ್ಲಿ 10 ಇದೆ ವಿದ್ಯಾರ್ಥಿಗಳೇ. ಅಂದರೆ ಈ ಒಂದು ನಿತ್ಯ ಸಮೀಕರಣದ ರೂಪದಲ್ಲಿ ಈ ಗುಣಲಬ್ಧವನ್ನು ನಾನು ಬರ್ಕೊಂಡಿದ್ದೀನಿ. ನಿತ್ಯ ಸಮೀಕರಣದ ಬಲಭಾಗದ ರೀತಿಯಲ್ಲಿ ನಾನು ಬರೆದುಕೊಂಡಿದ್ದೇನೆ. ದಿಸ್ ಈಕ್ವಲ್ ಟು x² ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್ ಬ್ರ್ಯಾಕೆಟ್ನಲ್ಲಿ 4+10 ಎಷ್ಟಾಗ್ತದೆ? 14 ಆಗ್ತದೆ. ಹೊರಗಡೆಗೆ ಎಕ್ಸ್ ಇದೆ. ಈ ಒಂದು 14ಅನ್ನು ಎಕ್ಸ್ಗೆ ನೀವು ಗುಣಿಸ್ತೀರಾ. 14 ಗುಂಡ್ಲೆ ಎಕ್ಸ್ ಅಂದರೆ 14 ಎಕ್ಸ್ ಆಗ್ತದೆ. ಪ್ಲಸ್ ಪ್ಲಸ್ 4 ಗುಂಡ್ಲೆ 10, 4 10 40 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಕೊಟ್ಟಿರ್ತಕ್ಕಂಥ ಗುಣಲಬ್ಧವನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. ಈ ಒಂದು ನಿತ್ಯ ಸಮೀಕರಣದ ರೂಪದಲ್ಲಿ ಎಡಭಾಗದ ರೀತಿಯಲ್ಲಿ ಕೊಟ್ಟಿದ್ದಾನೆ. ನಾನೀಗ ಬಲಭಾಗದ ರೀತಿಯಲ್ಲಿ ನಾನು ಬರ್ಕೊಂಡಿದ್ದೀನಿ. ಅದೇನಾಗಿದೆ ಅಂದರೆ x² ಪ್ಲಸ್ 14x ಪ್ಲಸ್ 40 ಆಗಿದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಎರಡನೇ ಒಂದು ಗುಣಲಬ್ಧವನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. x+8 ಗುಂಡ್ಲೆ x-10 ಇದೆ ವಿದ್ಯಾರ್ಥಿಗಳೇ. ಈ ಒಂದು ನಿತ್ಯ ಸಮೀಕರಣ ಯಾವ ರೀತಿ ಕಾಣ್ತಾ ಇದೆ? ಈ ಒಂದು ಗುಣಲಬ್ಧ ಅಂದರೆ 4ನೇ ನಿತ್ಯ ಸಮೀಕರಣದ ರೂಪದಲ್ಲಿ ಇದೆ ವಿದ್ಯಾರ್ಥಿಗಳೇ. ಆದ್ದರಿಂದ x+a ಗುಂಡ್ಲೆ x+b ಈ ಒಂದು ಸಮೀಕರಣ 4ನೇ ನಿತ್ಯ ಸಮೀಕರಣ. ಬಲಭಾಗ ಏನನ್ನು ಹೇಳ್ತದೆ ಅಂದರೆ x² ಪ್ಲಸ್ a+b ಗುಂಡ್ಲೆ x ಪ್ಲಸ್ ಎ ಬಿ. ಇದು ಬಲಭಾಗ ವಿದ್ಯಾರ್ಥಿಗಳೇ 4ನೇ ನಿತ್ಯ ಸಮೀಕರಣದ ರೂಪದಲ್ಲಿ. ಆದ್ದರಿಂದ ಈ ಒಂದು ಕೊಟ್ಟಿರ್ತಕ್ಕಂಥ ಗುಣಲಬ್ಧ 4ನೇ ನಿತ್ಯ ಸಮೀಕರಣದ ರೂಪದಲ್ಲಿ ಇರೋದರಿಂದ ನಾನು ಇಲ್ಲಿ ಬಲಭಾಗವನ್ನು ನಾನು ಬರ್ಕೊಳ್ತಾ ಇದ್ದೀನಿ. ಆದ್ದರಿಂದ x+8 ಗುಂಡ್ಲೆ x-10 ಹಾಗೆ ನಾನು ಬರ್ಕೊಂಡಿದ್ದೀನಿ. ಈಸ್ ಈಕ್ವಲ್ ಟು ಈ ಒಂದು ನಿತ್ಯ ಸಮೀಕರಣ ಬಲಭಾಗ ಏನನ್ನು ಹೇಳ್ತದೆ ಅಂದರೆ x² ಅಂತ ಹೇಳ್ತಾ ಇದೆ. ಇಲ್ಲಿ ಎಕ್ಸದ ಸ್ಥಾನದಲ್ಲಿ ಎಕ್ಸೇ ಇರೋದರಿಂದ ನಾನು x² ಅನ್ನು ನಾನು ಬರ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್ಸನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಬ್ರ್ಯಾಕೆಟ್ನಲ್ಲಿ ಏನಿದೆ? a+b ಇದೆ. ಎದ ಸ್ಥಾನದಲ್ಲಿ 8 ಇದೆ, ಬಿದ ಸ್ಥಾನದಲ್ಲಿ -10 ಇದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಬಿದ ಸ್ಥಾನದಲ್ಲಿ ನಾನು -10 ನಾನು ಬರ್ಕೊಂಡಿದ್ದೀನಿ. ಗುಂಡ್ಲೆ ಎಕ್ಸ್ ಇದೆ, ಎಕ್ಸನ್ನು ಬರ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್ ಎ ಬಿ ಎದ ಸ್ಥಾನದಲ್ಲಿ 8 ಇದೆ, ಬಿದ ಸ್ಥಾನದಲ್ಲಿ ಏನಿದೆ? -10 ಇದೆ. ನಾನು -10 ಬ್ರ್ಯಾಕೆಟ್ನಲ್ಲಿ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು x² ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್ ವಿದ್ಯಾರ್ಥಿಗಳೇ 8 - 10 ಇದೆ. 8ರಲ್ಲಿ 10 ಕಳೆದರೆ ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನು ಕಳೆದರೆ ನಮಗೆ -2 ಸಿಗ್ತದೆ. ಗುಂಡ್ಲೆ ಎಕ್ಸನ್ನು ನಾನು ಬರ್ಕೊಂಡಿದ್ದೀನಿ. ಪ್ಲಸ್ಸನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ ಎರಡು ಬೆಲೆಗಳನ್ನು ನಾವು ಗಮನಿಸಿದರೆ 8 ಪ್ಲಸ್ ಇದೆ, ಇಲ್ಲಿ ಏನಿಲ್ಲ ಅಂದರೂ ಪ್ಲಸ್ ಇರ್ತದೆ, 10 ಮೈನಸ್ ಇದೆ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ, 8 10 80 ಆಗ್ತದೆ. ದಿಸ್ ಈಕ್ವಲ್ ಟು x² ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ. ಇಲ್ಲಿ ಕೂಡ ಎಕ್ಸ್ ಏನಿದೆ? ಪ್ಲಸ್ ಇದೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ. 2 ಗುಂಡ್ಲೆ ಎಕ್ಸ್ ಅಂದರೆ 2x ಆಗ್ತದೆ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ. 80ಕ್ಕೆ 80 ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಕೊಟ್ಟಿರ್ತಕ್ಕಂಥ ಈ ಒಂದು ಬೆಲೆಗಳ ಗುಣಲಬ್ಧ x+8 ಗುಂಡ್ಲೆ x-10 ಬೆಲೆ x² -2x -80 ನಮಗೆ ಸಿಗುತ್ತಾ ಇದೆ ವಿದ್ಯಾರ್ಥಿಗಳೇ. ಮೂರನೇ ಒಂದು ಸಮಸ್ಯೆಯನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. 3x + 4 ಗುಂಡ್ಲೆ 3x - 5 ವಿದ್ಯಾರ್ಥಿಗಳೇ. ಈ ಒಂದು ಬೆಲೆಗಳು ನಿತ್ಯ ಸಮೀಕರಣ 4ನೇ ನಿತ್ಯ ಸಮೀಕರಣದಂತೆ ಕಾಣ್ತಾ ಇದೆ. ಅಂದರೆ 4ನೇ ನಿತ್ಯ ಸಮೀಕರಣ x+a ಗುಂಡ್ಲೆ x+b ಈಸ್ ಈಕ್ವಲ್ ಟು x² ಪ್ಲಸ್ a+b ಗುಂಡ್ಲೆ x ಪ್ಲಸ್ ಎ ಬಿದಂತೆ ಕಾಣ್ತಾ ಇದೆ ವಿದ್ಯಾರ್ಥಿಗಳೇ ಈ ಒಂದು ಗುಣಲಬ್ಧ. ಆದ್ದರಿಂದ 4ನೇ ನಿತ್ಯ ಸಮೀಕರಣದ ಎಡಭಾಗದ ರೀತಿಯಲ್ಲಿ ಈ ಬೆಲೆಗಳು ಕಾಣುವುದರಿಂದ ನಾವು ಬಲಭಾಗದ ರೀತಿಯಲ್ಲಿ ನಾವು ಬರೆದುಕೊಳ್ಳೋಣ. ಆದ್ದರಿಂದ 3x + 4 ಗುಂಡ್ಲೆ 3x - 5 ಈಸ್ ಈಕ್ವಲ್ ಟು ಇಲ್ಲಿ ಬಲಭಾಗ ಏನನ್ನು ಹೇಳ್ತದೆ? 4ನೇ ನಿತ್ಯ ಸಮೀಕರಣ ಅಂದರೆ x² ಅಂದರೆ ಎಕ್ಸದ ಸ್ಥಾನದಲ್ಲಿ 3x ಇರೋದರಿಂದ 3x² ಇರೋದರಿಂದ ನಾನು ಸ್ಕ್ವೇರನ್ನು ಬರ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್ a+b ಎದ ಸ್ಥಾನದಲ್ಲಿ 4 ಇದೆ, 4
ಬಿದ ಸ್ಥಾನದಲ್ಲಿ -5 ಇರೋದರಿಂದ ನಾನು -5 ಬರ್ಕೊಂಡಿದ್ದೀನಿ. ಗುಂಡ್ಲೆ ಎಕ್ಸ್ ಎಕ್ಸದ ಸ್ಥಾನದಲ್ಲಿ 3x ಇರೋದರಿಂದ ನಾನು ಗುಂಡ್ಲೆ 3x ಬರ್ಕೊಂಡಿದ್ದೀನಿ. ಪ್ಲಸ್ ಎದ ಸ್ಥಾನದಲ್ಲಿ 4 ಇದೆ, ಬಿದ ಸ್ಥಾನದಲ್ಲಿ -5 ಇದೆ. ಆದ್ದರಿಂದ 4 ಗುಂಡ್ಲೆ -5 ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ 3x ಸ್ಕ್ವೇರ್ ಇದೆ ವಿದ್ಯಾರ್ಥಿಗಳೇ. 3xದ ವರ್ಗ 3 ಎಷ್ಟಾಗ್ತದೆ 9 ಆಗ್ತದೆ. x ಇಂಟು x ಸ್ಕ್ವೇರ್ ಆಗ್ತದೆ. ಆದ್ದರಿಂದ 9x² ಸಿಗ್ತಾ ಇದೆ. ಪ್ಲಸ್ 4 -5 ಇದೆ ಬ್ರ್ಯಾಕೆಟ್ನಲ್ಲಿ. 4ರಲ್ಲಿ 5 ನಾವು ಕಳೆದರೆ ನಮಗೆ ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನು ನಾವು ಕಳೆದರೆ ನಮಗೆ -1 ಸಿಗ್ತಾ ಇದೆ. ಗುಂಡ್ಲೆ 3x ಬರ್ಕೊಂಡಿದ್ದೀನಿ. ಪ್ಲಸ್ ಇಲ್ಲಿ 4 ಮತ್ತು -5 ಗುಣಿಸ್ತಾ ಇದ್ದೀವಿ ನಾವು. 4 ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಆಗ್ತದೆ. 4 20 ಆಗ್ತದೆ. ದಿಸ್ ಈಕ್ವಲ್ ಟು 9x² ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಈ 3xಗೆ -1 ಗುಣಿಸಿದರೆ ಮೈನಸ್ ಇಂಟು ಪ್ಲಸ್ 3x ಪ್ಲಸ್ ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ. 3x 3x ಆಗ್ತದೆ. ಇಲ್ಲಿ ಪ್ಲಸ್ ಇಂಟು ಮೈನಸ್ ಆಗ್ತದೆ. 20ಕ್ಕೆ 20 ವಿದ್ಯಾರ್ಥಿಗಳೇ. ಕೊಟ್ಟಿರ್ತಕ್ಕಂಥ ಈ ಬೆಲೆಗಳ ಗುಣಲಬ್ಧ 9x² -3x -20 ಆಗ್ತಾ ಇದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ 4ನೇ ಒಂದು ಗುಣಲಬ್ಧವನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. ಅದು y² ಪ್ಲಸ್ 3/2 ಗುಂಡ್ಲೆ y² ಮೈನಸ್ 3/2 ಇದೆ ವಿದ್ಯಾರ್ಥಿಗಳೇ. ಈ ಒಂದು ಬೆಲೆಗಳು, ಈ ಎರಡು ಬೆಲೆಗಳು ನಿತ್ಯ ಸಮೀಕರಣ x + y ಗುಂಡ್ಲೆ x - y ರೀತಿಯಲ್ಲಿದೆ. ಇದು 3ನೇ ನಿತ್ಯ ಸಮೀಕರಣದ ರೀತಿಯಲ್ಲಿ ಕಾಣ್ತಾ ಇದೆ. x + y ಗುಂಡ್ಲೆ x - y ಇಸ್ ಈಕ್ವಲ್ ಟು x² - y² ದಂತೆ ಕಾಣ್ತಾ ಇದೆ ವಿದ್ಯಾರ್ಥಿಗಳೇ. ಈ ಎರಡು ಬೆಲೆಗಳು, ಈ ಎರಡು ಗುಣಲಬ್ಧಗಳು. ಆದ್ದರಿಂದ ಈ 3ನೇ ನಿತ್ಯ ಸಮೀಕರಣದ ರೀತಿಯಲ್ಲಿ ನಾವು ಬರೆದುಕೊಳ್ಳೋಣ. y² ಪ್ಲಸ್ 3/2 y² ಪ್ಲಸ್ 3/2 ಗುಂಡ್ಲೆ y² ಮೈನಸ್ 3/2 y² ಮೈನಸ್ 3/2 ಈಸ್ ಈಕ್ವಲ್ ಟು ಈ ಒಂದು 3ನೇ ನಿತ್ಯ ಸಮೀಕರಣ ಏನನ್ನು ಹೇಳ್ತದೆ ಅಂದರೆ x² - y². ಇಲ್ಲಿ ಎಡಭಾಗದಂತೆ ನಮಗೆ ಈ ಬೆಲೆಗಳು ಕಾಣ್ತಾ ಇದ್ದಾವೆ. ಬಲಭಾಗ ಏನನ್ನು ಹೇಳ್ತದೆ ಅಂದರೆ x² - y² ದಂತೆ ನಾವು ಬರೆದುಕೊಳ್ಳಬೇಕಾಗ್ತದೆ. ಇದು ಬಲಭಾಗದಂತೆ ನಾವು ಬರೆದುಕೊಳ್ಬೇಕಾಗ್ತದೆ. ಆದ್ದರಿಂದ ದಿಸ್ ಈಕ್ವಲ್ ಟು x². ಇಲ್ಲಿ ವಿದ್ಯಾರ್ಥಿಗಳೇ ಎಕ್ಸದ ಸ್ಥಾನದಲ್ಲಿ y² ಇದೆ ವಿದ್ಯಾರ್ಥಿಗಳೇ. ತಾವು ಗಮನಿಸ್ಬೋದು, ಎಕ್ಸದ ಸ್ಥಾನದಲ್ಲಿ y² ಇದೆ, y² ಮತ್ತು ಇದಕ್ಕೂ ಕೂಡ x² ಇದೆ. ಆದ್ದರಿಂದ ನಾನು ಸ್ಕ್ವೇರನ್ನು ಬರ್ಕೊಂಡಿದ್ದೀನಿ. ಎಕ್ಸದ ಸ್ಥಾನದಲ್ಲಿ y² ಇದೆ, ಆದ್ದರಿಂದ ನಾನು y² ಬರ್ಕೊಂಡಿದ್ದೀನಿ. x² ಇರೋದರಿಂದ ನಾನು ಸ್ಕ್ವೇರನ್ನು ಬರ್ಕೊಂಡಿದ್ದೀನಿ. ಮೈನಸ್ ಇಲ್ಲಿ y² ಇದೆ ವಿದ್ಯಾರ್ಥಿಗಳೇ. y ದ ಸ್ಥಾನದಲ್ಲಿ 3/2 ಇರೋದರಿಂದ ನಾನು 3/2 ಸ್ಕ್ವೇರ್ ಇರೋದರಿಂದ ನಾನು ಸ್ಕ್ವೇರನ್ನು ಬರ್ಕೊಂಡಿದ್ದೀನಿ. ಅಂದರೆ ವಿದ್ಯಾರ್ಥಿಗಳೇ ಇಲ್ಲಿ ಎಡಭಾಗದಂತೆ ಕಾಣ್ತಕ್ಕಂಥ ಈ ಬೆಲೆಗಳನ್ನು ನಾನು ನಿತ್ಯ ಸಮೀಕರಣ ಬಲಭಾಗದಲ್ಲಿ ಕಾಣ್ತಕ್ಕಂಥ x² - y² ರೀತಿಯಲ್ಲಿ ನಾನು ಬರೆದುಕೊಂಡಿದ್ದೇನೆ. ಇದಿಷ್ಟು ಭಾಗ x² ಮೈನಸ್ y² ರೀತಿಯಲ್ಲಿ ನಾನು ಬರೆದುಕೊಂಡಿದ್ದೇನೆ. ದಿಸ್ ಈಕ್ವಲ್ ಟು ಇಲ್ಲಿ y² ಅದರ ಘಾತ 2 ಇದೆ ವಿದ್ಯಾರ್ಥಿಗಳೇ. ಆದ್ದರಿಂದ y² ಅದರ ಘಾತ 2 ಅಂದರೆ 2 ಎಷ್ಟಾಗ್ತದೆ 4 ಆಗ್ತದೆ. ಅಂದರೆ y² 4 ಆಗ್ತದೆ. ಮೈನಸ್ ಇಲ್ಲಿ ಭಿನ್ನರಾಶಿಯ ಒಂದು ವರ್ಗ ಇರೋದರಿಂದ ನಾನು ಅಂಶವನ್ನು ನಾನು ವರ್ಗ ಮಾಡ್ತಾ ಇದ್ದೀನಿ. 3 ಎಷ್ಟಾಗ್ತದೆ 9 ಆಗ್ತದೆ. ಛೇದದಲ್ಲಿರ್ತಕ್ಕಂಥ 2ರ ವರ್ಗ 2 4 ಆಗ್ತಾ ಇದೆ. y² 4 ಮೈನಸ್ 9/4 ಆಗ್ತಾ ಇದೆ. ಈ ಎರಡು ಬೆಲೆಗಳ ಗುಣಲಬ್ಧ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ 5ನೇ ಒಂದು ಗುಣಲಬ್ಧ 3 - 2x ಗುಂಡ್ಲೆ 3 + 2x ವಿದ್ಯಾರ್ಥಿಗಳೇ. ಈ ಒಂದು ಗುಣಲಬ್ಧ ನಿತ್ಯ ಸಮೀಕರಣ x + y ಗುಂಡ್ಲೆ x - y ಇಸ್ ಈಕ್ವಲ್ ಟು x² - y² ದಂತೆ ಕಾಣ್ತಾ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ಎಡಭಾಗವನ್ನು ಕೊಟ್ಟಿದ್ದಾನೆ. ನಾವೀಗ ಬಲಭಾಗದ ರೀತಿಯಲ್ಲಿ ನಾವು ಬರೆದುಕೊಳ್ಬೇಕಾಗ್ತದೆ. x + y ಗುಂಡ್ಲೆ x - y ಇಸ್ ಈಕ್ವಲ್ ಟು x² - y² ದಂತೆ ನಾವು ಬರೆದುಕೊಳ್ಬೇಕಾಗ್ತದೆ. ಆದ್ದರಿಂದ 3 - 2x 3 - 2x ಗುಂಡ್ಲೆ 3 + 2x ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಇದು ಎಡಭಾಗದ ರೀತಿಯಲ್ಲಿದೆ. ನಾವು ಬಲಭಾಗದ ರೀತಿಯಲ್ಲಿ ನಾವು ಬರೆದುಕೊಳ್ಳೋಣ. ಬಲಭಾಗ ಏನನ್ನು ಹೇಳ್ತದೆ ಅಂದರೆ x² - y² ದಂತೆ ನಾವು ಬರೆದುಕೊಳ್ಬೇಕಾಗ್ತದೆ. ದಿಸ್ ಈಕ್ವಲ್ ಟು x² ವಿದ್ಯಾರ್ಥಿಗಳೇ. x² ಅಂದರೆ ಎಕ್ಸದ ಸ್ಥಾನದಲ್ಲಿ ಎಷ್ಟಿದೆ 3 ಇದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಎಕ್ಸದ ಸ್ಥಾನದಲ್ಲಿ 3 ಇರೋದರಿಂದ
3 ವರ್ಗ ಇರೋದರಿಂದ ನಾನು ವರ್ಗವನ್ನು ಬರ್ಕೊಂಡಿದ್ದೀನಿ. ಆದ್ದರಿಂದ ಮೈನಸ್ ಮೈನಸ್ ವೈ ಸ್ಕ್ವಯರ್, ವೈದ ಸ್ಥಾನದಲ್ಲಿ ಎಷ್ಟಿದೆ 2x ಇದೆ, 2x ಅನ್ನು ನಾನು ಬರಿತಾ ಇದ್ದೀನಿ ವಿದ್ಯಾರ್ಥಿಗಳೇ. ಆದ್ದರಿಂದ ವೈ ಸ್ಕ್ವೇರ್ ಇರೋದರಿಂದ ವೈದ ಸ್ಥಾನದಲ್ಲಿ 2x ಇರೋದರಿಂದ ಸ್ಕ್ವೇರ್ ಇರೋದರಿಂದ ನಾನು 2x ಹೋಲ್ ಸ್ಕ್ವೇರ್ ಅನ್ನು ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಇಲ್ಲಿ 3ರ ವರ್ಗ 3 3 9 ಆಗ್ತದೆ, ಮೈನಸ್ ಮೈನಸ್ 2x ವರ್ಗ 2 4 ಆಗ್ತದೆ, x ವರ್ಗ x ಇಂಟು x ಸ್ಕ್ವೇರ್ ಆಗ್ತದೆ. ಆದ್ದರಿಂದ 9 ಮೈನಸ್ 4 x ಸ್ಕ್ವೇರ್ ನಮಗೆ ಸಿಗ್ತಾ ಇದೆ. ಈ ಎರಡು ಬೆಲೆಗಳ ಗುಣಲಬ್ಧ. ವಿದ್ಯಾರ್ಥಿಗಳೇ, ಎರಡನೇ ಒಂದು ಮುಖ್ಯ ಪ್ರಶ್ನೆ, ನೇರವಾಗಿ ಗುಣಕಾರ ಮಾಡದೆ ಕೆಳಗಿನ ಗುಣಲಬ್ಧಗಳನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ಇಲ್ಲಿ 3 ಬೆಲೆಗಳನ್ನು ಕೊಟ್ಟಿದ್ದಾನೆ. ಇವುಗಳನ್ನು ನಾವು ನೇರವಾಗಿ ಗುಣಿಸದೆ ನಿತ್ಯ ಸಮೀಕರಣದ ರೂಪದಲ್ಲಿ ನಾವು ಬರೆದುಕೊಂಡು ಇವುಗಳ ಗುಣಲಬ್ಧಗಳನ್ನು ಕಂಡುಹಿಡಿಯೋಣ. ವಿದ್ಯಾರ್ಥಿಗಳ ಎರಡನೇ ಮುಖ್ಯ ಪ್ರಶ್ನೆಯಲ್ಲಿರ್ತಕ್ಕಂಥ ಮೊದಲನೇ ಒಂದು ಗುಣಲಬ್ಧ 103 ಗುಳ್ಳೆ 107 ಇದೆ. ವಿದ್ಯಾರ್ಥಿಗಳೇ, 103 ಗುಳ್ಳೆ 107 ನಾವು ನೇರವಾಗಿ ಗುಣಿಸದೆ ಈ ಎರಡು ಬೆಲೆಗಳನ್ನು ನಾವು ನಿತ್ಯ ಸಮೀಕರಣದ ರೂಪದಲ್ಲಿ ನಾವು ಬರೆದುಕೊಳ್ಳೋಣ. ಆದ್ದರಿಂದ 103 ಗುಳ್ಳೆ 107 ಈಸ್ ಈಕ್ವಲ್ ಟು ಈ ಒಂದು 103 ನಾವು 100 ಪ್ಲಸ್ 3 ಎಂದು ಬರೆದುಕೊಳ್ಳಬಹುದು. ಗುಂಡ್ಲೆ ನಾವು ಈ ಒಂದು 107 ನಾವು 100 ಪ್ಲಸ್ 7 ಎಂದು ನಾವು ಬರೆದುಕೊಳ್ಳಬಹುದು. ಆದ್ದರಿಂದ 100 ಪ್ಲಸ್ 3 ಗುಂಡ್ಲೆ 100 ಪ್ಲಸ್ 7 ರೀತಿಯಲ್ಲಿ ನಾವು ಈ ಎರಡು ಬೆಲೆಗಳನ್ನು ಬರೆದುಕೊಳ್ಳಬಹುದು ವಿದ್ಯಾರ್ಥಿಗಳೇ. ಆದ್ದರಿಂದ ನಿತ್ಯ ಸಮೀಕರಣ ವಿದ್ಯಾರ್ಥಿಗಳೇ ಎಕ್ಸ್ ಪ್ಲಸ್ ಎ ಗುಂಡ್ಲೆ ಎಕ್ಸ್ ಪ್ಲಸ್ ಬಿ ದ ರೂಪದಲ್ಲಿ ಇದು ಕಾಣ್ತಾ ಇದೆ ವಿದ್ಯಾರ್ಥಿಗಳೇ. ನಾಲ್ಕನೇ ನಿತ್ಯ ಸಮೀಕರಣ ಇದು ಎಡಭಾಗ ವಿದ್ಯಾರ್ಥಿಗಳೇ. ದಿಸ್ ಈಕ್ವಲ್ ಟು ಈ ಒಂದು ನಿತ್ಯ ಸಮೀಕರಣದ ಬಲಭಾಗ ಏನನ್ನು ಹೇಳ್ತದೆ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಗುಂಡ್ಲೆ ಎಕ್ಸ್ ಪ್ಲಸ್ ಎ ಬಿ ಇರ್ತದೆ ವಿದ್ಯಾರ್ಥಿಗಳೇ. ಈ ಒಂದು ನಾಲ್ಕನೇ ನಿತ್ಯ ಸಮೀಕರಣದ ಇದು ಎಡಭಾಗ, ಇದು ಬಲಭಾಗದ ರೀತಿಯಲ್ಲಿ ನಾವು ಈ ಬೆಲೆಗಳನ್ನು ಬರೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಆದ್ದರಿಂದ ಇಲ್ಲಿ ವಿದ್ಯಾರ್ಥಿಗಳೇ 100 ಪ್ಲಸ್ 3 100 ಪ್ಲಸ್ 3 ಗುಂಡ್ಲೆ 100 ಪ್ಲಸ್ 7 ನಾನಿಲ್ಲಿ ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ನಾವು ನೇರವಾಗಿ ಗುಣಿಸದೆ ನಾಲ್ಕನೇ ನಿತ್ಯ ಸಮೀಕರಣದ ರೂಪದಲ್ಲಿ ನಾವು ಬರೆದುಕೊಂಡು ಇವುಗಳ ಬೆಲೆಗಳನ್ನು ನಾವು ಕಂಡು ಹಿಡಿಯೋಣ. ದಿಸ್ ಈಕ್ವಲ್ ಟು ನಾಲ್ಕನೇ ನಿತ್ಯ ಸಮೀಕರಣದ ಬಲಭಾಗ ಏನನ್ನು ಹೇಳ್ತದೆ ಅಂದರೆ ಎಕ್ಸ್ ಸ್ಕ್ವಯರ್ ಅಂತ ಹೇಳ್ತಾ ಇದೆ. ಆದ್ದರಿಂದ ದಿಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್, ಎಕ್ಸದ ಸ್ಥಾನದಲ್ಲಿ ಎಷ್ಟಿದೆ 100 ಇದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಎಕ್ಸ್ ಸ್ಕ್ವಯರ್ ಅಂದರೆ 100 ಸ್ಕ್ವಯರ್ ಪ್ಲಸ್ ಪ್ಲಸ್ ಎ ಪ್ಲಸ್ ಬಿ, ಎ ಪ್ಲಸ್ ಬಿ ಎದ ಸ್ಥಾನದಲ್ಲಿ 3 ಇದೆ, ಬಿದ ಸ್ಥಾನದಲ್ಲಿ 7 ಇದೆ, 3 ಪ್ಲಸ್ 7 ಗುಂಡ್ಲೆ ಎಕ್ಸ್ ಅನ್ನು ನಾನು ಬರ್ಕೊಂಡಿದ್ದೀನಿ. ಗುಂಡ್ಲೆ ಎಕ್ಸ್ ಅಂದರೆ ಅದು ಎಕ್ಸದ ಸ್ಥಾನದಲ್ಲಿ 100 ಇದೆ ಪ್ಲಸ್ ಪ್ಲಸ್ ಎ ಬಿ ಎದ ಸ್ಥಾನದಲ್ಲಿ 3 ಗುಂಡ್ಲೆ ಬಿದ ಸ್ಥಾನದಲ್ಲಿ 7, 3 ಗುಂಡ್ಲೆ 7 ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು 100ರ ವರ್ಗ ಅಂದರೆ 100 ಗುಂಡ್ಲೆ 100 ಅಂದರೆ ಅದು 10,000 ಆಗ್ತದೆ ವಿದ್ಯಾರ್ಥಿಗಳೇ. ಪ್ಲಸ್ ಪ್ಲಸ್ 3 ಪ್ಲಸ್ 7 ಅಂದರೆ 10 ಆಗ್ತದೆ ಗುಂಡ್ಲೆ 100 ಪ್ಲಸ್ ಪ್ಲಸ್ 3 ಗುಂಡ್ಲೆ 7, 3 7 21 ಆಗ್ತಾ ಇದೆ. ದಿಸ್ ಈಕ್ವಲ್ ಟು ಈ ಒಂದು 10,000ವನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. 10 ಗುಂಡ್ಲೆ 100, ಈ 10 ಮತ್ತು 100ನ್ನು ನಾವು ಗುಣಿಸಿದರೆ ನಮಗೆ 1000 ಸಿಗ್ತಾ ಇದೆ. ಪ್ಲಸ್ ಪ್ಲಸ್ 21 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು 10,000 ಪ್ಲಸ್ 1000 ಪ್ಲಸ್ 21 ನಾವು ಕೂಡಿಸಿದರೆ ನಮಗೆ 11,021 ನಮಗೆ ಸಿಗ್ತಾ ಇದೆ ವಿದ್ಯಾರ್ಥಿಗಳೇ. ಆದ್ದರಿಂದ 103 ಗುಂಡ್ಲೆ 107 ನಾವು ನೇರವಾಗಿ ಗುಣಿಸದೆ ನಾಲ್ಕನೇ ಒಂದು ನಿತ್ಯ ಸಮೀಕರಣದ ರೂಪದಲ್ಲಿ ನಾವು ಬರೆದುಕೊಂಡು ಸಂಕ್ಷೇಪಿಸಿದಾಗ ನಮಗೆ 11,021 ಉತ್ತರ ಸಿಗ್ತಾ ಇದೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳ ಎರಡನೇ ಒಂದು ಗುಣಲಬ್ಧ 95 ಗುಂಡ್ಲೆ 96. ಈ ಒಂದು 95 ಗುಂಡ್ಲೆ 96 ನಾವು ನೇರವಾಗಿ ಗುಣಿಸದೆ ನಾಲ್ಕನೇ ನಿತ್ಯ ಸಮೀಕರಣದಲ್ಲಿ ರೂಪದಲ್ಲಿ ನಾವು ಬರೆದುಕೊಳ್ಳೋಣ. ದಿಸ್ ಈಕ್ವಲ್ ಟು 95 ನಾವು 90 ಪ್ಲಸ್ 5 ಎಂದು ನಾವು ಬರೆದುಕೊಳ್ಳಬಹುದು. ಗುಂಡ್ಲೆ 96 ನಾವು 90 ಪ್ಲಸ್ 6 ಎಂದು ನಾವು ಬರೆದುಕೊಳ್ಳಬಹುದು. ಆದ್ದರಿಂದ 90 ಪ್ಲಸ್ 5 ಗುಂಡ್ಲೆ 90 ಪ್ಲಸ್ 6 ಈ ಒಂದು ನಿತ್ಯ ಸಮೀಕರಣ ಯಾವುದು? ನಾಲ್ಕನೇ ನಿತ್ಯ ಸಮೀಕರಣ ವಿದ್ಯಾರ್ಥಿಗಳೇ. ಎಕ್ಸ್ ಪ್ಲಸ್ ಎ ಗುಂಡ್ಲೆ ಎಕ್ಸ್ ಪ್ಲಸ್ ಬಿ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಪ್ಲಸ್ ಬಿ ಗುಂಡ್ಲೆ ಎಕ್ಸ್ ಪ್ಲಸ್ ಎ ಬಿ ದಂತೆ ಕಾಣ್ತಾ ಇದೆ ವಿದ್ಯಾರ್ಥಿಗಳೇ. ಈ ಒಂದು ಬೆಲೆಗಳು
ನಾಲ್ಕನೇ ನಿತ್ಯ ಸಮೀಕರಣದ ರೂಪದಲ್ಲಿ ಕಾಣ್ತಾ ಇದೆ. ಇದು ಎಡಭಾಗ ವಿದ್ಯಾರ್ಥಿಗಳೇ. ನಾವು ಬಲಭಾಗದ ರೀತಿಯಲ್ಲಿ ನಾವು ಬರೆದುಕೊಂಡು ಸಂಕ್ಷೇಪಿಸೋಣ. ಆದ್ದರಿಂದ 90 + 5 90 + 5 ಗುಂಡ್ಲೆ 90 + 6 ಈಸ್ ಈಕ್ವಲ್ ಟು ಇಲ್ಲಿ ಬಲಭಾಗ ಏನನ್ನು ಹೇಳ್ತದೆ ಎಕ್ಸ್ ಸ್ಕ್ವಯರ್. ಎಕ್ಸದ ಸ್ಥಾನದಲ್ಲಿ 90 ಇರೋದರಿಂದ ನಾನು 90ರ ವರ್ಗವನ್ನು ಬರ್ಕೊಂಡಿದ್ದೀನಿ. ಪ್ಲಸ್ ಎ ಪ್ಲಸ್ ಬಿ. ಎದ ಸ್ಥಾನದಲ್ಲಿ 5 ಇದೆ, 5. ಬಿದ ಸ್ಥಾನದಲ್ಲಿ 6 ಇದೆ. 5 + 6 ಗುಂಡ್ಲೆ ಎಕ್ಸ್ ಇದೆ. ಗುಂಡ್ಲೆ ಎಕ್ಸದ ಸ್ಥಾನದಲ್ಲಿ 90 ಇರೋದರಿಂದ ನಾನು 90ಅನ್ನು ಬರ್ಕೊಂಡಿದ್ದೀನಿ. ಪ್ಲಸ್ ಎ ಬಿ. ಎದ ಸ್ಥಾನದಲ್ಲಿ 5 ಇದೆ, ಬಿದ ಸ್ಥಾನದಲ್ಲಿ 6 ಇದೆ. ಆದ್ದರಿಂದ 5 ಗುಂಡ್ಲೆ 6 ಎ ಬಿ 5 ಗುಂಡ್ಲೆ 6ಅನ್ನು ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಇಲ್ಲಿ 90ರ ವರ್ಗ 90 ಗುಂಡ್ಲೆ 90 ಅಂದರೆ ಅದು 8100 ಸಿಗ್ತಾ ಇದೆ. ಪ್ಲಸ್ 5 + 6 ಅಂದರೆ 11 ಆಗ್ತದೆ. ಗುಂಡ್ಲೆ 90 ಪ್ಲಸ್ 5 6 30. ದಿಸ್ ಈಕ್ವಲ್ ಟು 8100 ಹಾಗೆ ನಾನು ಬರ್ಕೊಂಡಿದ್ದೀನಿ. ಪ್ಲಸ್ ಇಲ್ಲಿ ವಿದ್ಯಾರ್ಥಿಗಳೇ 11 ಗುಂಡ್ಲೆ 90ಅನ್ನು ನಾವು ಗುಣಿಸಿದರೆ 90 ಗುಂಡ್ಲೆ 11 ಅಂದರೆ 990 ಸಿಗ್ತಾ ಇದೆ. ಪ್ಲಸ್ 30ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ 8100 ಪ್ಲಸ್ 990 ಪ್ಲಸ್ 30 ಅಂದರೆ ಅದು 9120 ನಮಗೆ ಸಿಗ್ತಾ ಇದೆ ವಿದ್ಯಾರ್ಥಿಗಳೇ. ಅಂದರೆ ಇಲ್ಲಿ 95 ಮತ್ತು 96ರನ್ನು ನಾವು ನೇರವಾಗಿ ಗುಣಿಸದೆ ನಾಲ್ಕನೇ ನಿತ್ಯ ಸಮೀಕರಣದ ರೂಪದಲ್ಲಿ ನಾವು ಬರೆದುಕೊಂಡು ಸಂಕ್ಷೇಪಿಸಿದಾಗ ನಮಗೆ ಉತ್ತರ 9120 ಸಿಗ್ತಾ ಇದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಮೂರನೇ ಒಂದು ಗುಣಲಬ್ಧ 104 ಗುಂಡ್ಲೆ 96 ಇದೆ ವಿದ್ಯಾರ್ಥಿಗಳೇ. ಈ ಒಂದು 104ಅನ್ನು ನಾವು 100 + 4 ಎಂದು ಬರೆದುಕೊಳ್ಳಬಹುದು. ಗುಂಡ್ಲೆ 96ಅನ್ನು ನಾವು 100 - 4 ಎಂದು ಬರೆದುಕೊಳ್ಳಬಹುದು. 100ರಲ್ಲಿ 4ಅನ್ನು ಕಳೆದರೆ ನಮಗೆ 96 ಸಿಗ್ತಾ ಇದೆ ವಿದ್ಯಾರ್ಥಿಗಳೇ. 100 + 4 ಗುಂಡ್ಲೆ 100 - 4 ಅಂದರೆ ನಿತ್ಯ ಸಮೀಕರಣ ವಿದ್ಯಾರ್ಥಿಗಳೇ. ಮೂರನೇ ನಿತ್ಯ ಸಮೀಕರಣ x + y ಗುಂಡ್ಲೆ x - y ರೀತಿ ಈ ಒಂದು ಬೆಲೆಗಳು ಕಾಣ್ತಾ ಇದೆ ವಿದ್ಯಾರ್ಥಿಗಳೇ. ಎಕ್ಸದ ಸ್ಥಾನದಲ್ಲಿ 100 ಇದೆ ಮತ್ತು ವೈದ ಸ್ಥಾನದಲ್ಲಿ 4 ಇದೆ ವಿದ್ಯಾರ್ಥಿಗಳೇ. x + y ಗುಂಡ್ಲೆ x - y ಈಸ್ ಈಕ್ವಲ್ ಟು ಮೂರನೇ ಸಮೀಕರಣ ಏನನ್ನು ಹೇಳ್ತದೆ ಅಂದರೆ ನಿತ್ಯ ಸಮೀಕರಣ x² - y² ಕಾಣ್ತಾ ಇದೆ ವಿದ್ಯಾರ್ಥಿಗಳೇ. ಇದು ಎಡಭಾಗದಂತೆ ಕಾಣ್ತಾ ಇದೆ. ನಾವು x² - y² ಬಲಭಾಗದ ರೀತಿಯಲ್ಲಿ ನಾವು ಬರೆದುಕೊಳ್ಳೋಣ. ಆದ್ದರಿಂದ ವಿದ್ಯಾರ್ಥಿಗಳೇ 100 + 4 ಗುಂಡ್ಲೆ 100 - 4 ಈಸ್ ಈಕ್ವಲ್ ಟು x². ಎಕ್ಸದ ಸ್ಥಾನದಲ್ಲಿ ಎಷ್ಟಿದೆ 100 ಇದೆ. ಆದ್ದರಿಂದ 100ರ ವರ್ಗವನ್ನು ನಾನು ಬರ್ಕೊಂಡಿದ್ದೀನಿ ಸ್ಕ್ವೇರ್ ಇರೋದ್ರಿಂದ. ಮೈನಸ್ y². ವೈದ ಸ್ಥಾನದಲ್ಲಿ ಎಷ್ಟಿದೆ 4 ಇದೆ ವಿದ್ಯಾರ್ಥಿಗಳೇ. ಆದ್ದರಿಂದ 4ರ ವರ್ಗವನ್ನು ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು 100ರ ವರ್ಗ 100 ಗುಂಡ್ಲೆ 100 ಅಂದರೆ ಅದು 10,000 ಆಗ್ತದೆ. ಮೈನಸ್ 4ರ ವರ್ಗ 4 4 16 ಆಗ್ತಾ ಇದೆ ವಿದ್ಯಾರ್ಥಿಗಳೇ. 10,000ದಲ್ಲಿ 16ಅನ್ನು ನಾವು ಕಳೆದರೆ ನಮಗೆ ಎಷ್ಟು ಸಿಗ್ತದೆ 9,984 ನಮಗೆ ಉತ್ತರ ಸಿಗ್ತಾ ಇದೆ ವಿದ್ಯಾರ್ಥಿಗಳೇ. ಆದ್ದರಿಂದ 104 ಗುಂಡ್ಲೆ 96ಅನ್ನು ನಾವು ನೇರವಾಗಿ ಗುಣಿಸದೆ ನಾವಿಲ್ಲಿ ಮೂರನೇ ನಿತ್ಯ ಸಮೀಕರಣದ ರೂಪದಲ್ಲಿ ಬರೆದುಕೊಂಡು ಸಂಕ್ಷೇಪಿಸಿದಾಗ ನಮಗೆ ಉತ್ತರ 9,984 ನಮಗೆ ಸಿಗ್ತಾ ಇದೆ ವಿದ್ಯಾರ್ಥಿಗಳೇ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿರ್ತಕ್ಕಂಥ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ.